ನಾನು ಮಾಡ್ತೀನಿ. ಈ ವರ್ಷ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದೀನಿ. ಸೊ ಯಾವಾಗಲೂ ಅನ್ಕೊಳ್ತಾ ಇದ್ದೆ, ನಾನು ಹಾಕ್ಕೊಂಡಿರೋದು ಮತ್ತೆ ದೇವ್ರಿಗೆ ಹಾಕೋದು ಅಥವಾ ಬಂಗಾರದ್ದು ತಗೊಂಡು ಹಾಕೋದು ದೇವರಿಗೆ, ಆ ಥರ ಏನೂ ಮಾಡಲ್ಲ. ನಾನು ಲಕ್ಷ್ಮಿ ಮುಖವಾಡಕ್ಕೆ ಕಣ್ಕಪ್ಪು ಅಥವಾ ಲಿಪ್ಸ್ಟಿಕ್ಕು, ಕಾಜಲ್ಲು ಈ ಥರ ಏನೂ ಹಾಕಲ್ಲ. ಬೇರೆ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತಾ ಇದ್ದೀನಿ, ತುಂಬ ದಿನ ಆದಮೇಲೆ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಸೊ ಮೊದಲೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಈಗೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗೆಲ್ಲ ಮಾಡಲ್ಲ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಸಿಂಪಲ್ಲಾಗಿ ನಾನು ಮಾಡ್ತೀನಿ. ಈ ವರ್ಷ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದೀನಿ. ಸೊ ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ. ಅದು ಆಗ್ತಾ ಇರಲಿಲ್ಲ, ಹೋದ ವರ್ಷನೂ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ 6 ಆಗೋಗಿತ್ತು, 6:30 7 ಥರ ಆಗಿತ್ತು. ಈ ಸರಿ ಮಾತ್ರ ಮಾಡಲೇಬೇಕು ಅಂತ ಸ್ವಲ್ಪ ಬೇಗ ಎದ್ದು ಮಾಡ್ತಾ ಇದ್ದೀನಿ. ಒನ್ ಡೇ ಬಿಫೋರೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ಯಾರಿ ಪ್ಲೇಟಿಂಗ್ ಮಾಡಿರೋದಾಗಲಿ ಅಥವಾ ಲಕ್ಷ್ಮಿ ಮುಖವಾಡನ ಕ್ಲೀನ್ ಮಾಡ್ಕೊಂಡಿರೋದು ಅಥವಾ ತಾಂಬೂಲಕ್ಕೆ ಏನೇನು ಬೇಕು ಅಂತೇಳಿ ಎಲ್ಲ ಒಂದು ಕಡೆ ಇಟ್ಕೊಳ್ಳೋದು ಎಲ್ಲನೂ ಮುಂಚೆನೇ ಮಾಡ್ಕೊಂಡಿರ್ತೀನಿ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಸೀರೆ ಉಡಿಸಿ ಕಳಸ ಎಲ್ಲ ಇಟ್ಟು ಆದಮೇಲೆ ಪೂಜೆ ಮಾಡ್ತೀನಿ. ನಾನು ಮುಂಚೆನೇ ನೈಟೇ ಎಲ್ಲ ಸೀರೆ ಉಡಿಸಿ ಬಿಟ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಕಳಸ ಇಡೋದು ಈ ಥರ ಎಲ್ಲ ಮಾಡಲ್ಲ. ಅಷ್ಟೇ ಪ್ಲಾನ್ ಹಾಕೊಂಡಿದ್ದೆ ಬೇರೆ ಥರ ಸೀರೆ ಉಡ್ಸೋಣ ಅಂತ ನಾನು ಮೈಂಡಲ್ಲಿ ಅಂದ್ಕೊಂಡಿದ್ದೆ. ಬಟ್ ಅದು ಟ್ರಯಲ್ ಮಾಡಿರಲಿಲ್ಲ. ಸಡನ್ನಾಗಿ ಉಡ್ಸೋಕೆ ಹೋದಾಗ ಅದು ಬರಲೇ ಇಲ್ಲ. ಸೊ ಹಾಗಾಗಿ ಮೊದಲು ಹೇಗೆ ಉಡಿಸ್ತಾ ಇದ್ದೆ ಅದೇ ಪ್ಯಾಟ್ರನಲ್ಲೇ ಉಡಿಸಿದ್ದೀನಿ ಸೀರೆ. ಸೊ ಅದಕ್ಕಿಂತ ಮುಂಚೆ ಏನು ಇದು ಬಿಂದಿಗೆ ಇಟ್ಟಿದ್ದೀನಲ್ಲ, ಆ ಬಿಂದಿಗೆ ಒಳಗಡೆ 9 ಮಾವಿನೆಲೆ ಇಟ್ಟಿರ್ತೀನಿ. ಅದಾದಮೇಲೆ ಮಾವಿನೆಲೆ ಸಿಕ್ಕರೆ ಇಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಈ ಸರಿ ತಂದಿದ್ರು ನಮ್ಮ ಹಸ್ಬೆಂಡು. ಸೊ ಅದಕ್ಕಾಗಿ 9 ಮಾವಿನೆಲೆ ಇಟ್ಟಿದ್ದೀನಿ. ಆಮೇಲೆ ಅದು ತೆಂಬಿಗೆ ಏನಿದೆಯಲ್ಲ ಅದರಲ್ಲಿ ಅಕ್ಕಿ ಹಾಕಿಟ್ಟಿದ್ದೀನಿ. ಕೆಳಗಡೆ ನೀರು ಹಾಕಿದ್ದೀನಿ ಬಿಂದಿಗೆಗೆ, ಮೇಲೆಗಡೆ ಇರೋದಕ್ಕೆ ಅಕ್ಕಿ ಹಾಕಿದ್ದೀನಿ. ಅದರಲ್ಲಿ ಅಕ್ಕಿ ಹಾಕಿರೋದ್ರಲ್ಲಿ ನಾನು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಏಲಕ್ಕಿ, ಲವಂಗ ಇವು 5 ಇಟ್ಟಿರ್ತೀನಿ. 5 ಹಾಕ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಬಿಂದಿಗೆ ಒಳಗಡೆ ನೀರೊಳಗಡೆ ಹಾಕ್ತೀನಿ. ಇನ್ನು ನೀರೊಳಗಡೆ ಏನಾಗ್ತೀನಿ ಅಂದರೆ ಗೋಮತಿ ಚಕ್ರ ಮತ್ತು ಕಮಲದ ಬೀಜ, ಗುಲ್ಗುಂಜಿ ಮತ್ತು ಶಂಕು ಮತ್ತು ಕವಡೆ ಎಲ್ಲ ಹಾಕ್ತೀನಿ 5 ಮತ್ತು ಸ್ವಲ್ಪ ಲಾವಂಚ ಬೇರನ್ನು ಕೂಡ ಹಾಕ್ತೀನಿ. ಮತ್ತು ಹೂವು ಮತ್ತು ಕಾಯಿನ್ ಇದ್ದರೆ ಬೇಡಿ ಕಾಯಿನು ಇಲ್ಲ ಅದು ಗೋಲ್ಡ್ ಕಾಯಿನು ಆ ಥರ ಇದ್ದರೆ ಅದನ್ನು ಹಾಕ್ಕೊಳ್ತೀನಿ. ಗೋಲ್ಡ್ ಕಾಯಿನ್ ಅಂದರೆ ಗೋಲ್ಡ್ ಕಾಯಿನ್ ಹಾಕಲ್ಲ, ಗೋಲ್ಡ್ ಕಲರಲ್ಲಿರೋವಂಥ ಕಾಯಿನ್ ಹಾಕ್ತೀನಿ. 5 ರೂಪೀಸ್ ಬಿಂದಿ ಆಗಲಿ ಅಥವಾ 10 ರೂಪೀಸ್ದಾಗಲಿ ಈ ಥರ ಇದ್ದರೆ ಅದನ್ನು ಹಾಕ್ತೀನಿ. ಪ್ರತಿ ವರ್ಷವೂ ಚೇಂಜ್ ಮಾಡಲ್ಲ. ಇವಾಗ ಏನು ತೊಗೊಂಡಿರ್ತೀವಿ ಹಾಕೊಳ್ಳೋಕ್ಕೋಸ್ಕರ ಫಸ್ಟ್ ಸರಿ ತೊಗೊಂಡಿದ್ದೆ ಸರಿ, ಅದನ್ನೇ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತೀನಿ. ಮತ್ತೆ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತೆ ಅದನ್ನು ನೆಕ್ಸ್ಟ್ ಇಯರ್ ಮತ್ತೆ ಯೂಸ್ ಮಾಡ್ತೀನಿ. ಈ ಥರ ಮಾಡ್ತೀನಿ. ನಾನು ಲಕ್ಷ್ಮಿಗೆ ರೆಡಿ ಮಾಡಿರೋದನ್ನ ಕರೆಕ್ಟಾಗಿ ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದು ದೇವ್ರ ಮನೆ ಚಿಕ್ಕದಿರುತ್ತಲ್ಲ, ಅಷ್ಟಲ್ಲೇ ನಾನು ಕೂತ್ಕೋಬೇಕು. ಆಮೇಲೆ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಸ್ಟ್ಯಾಂಡ್ ಆಚೆ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಅದು ಕ್ಲಿಯರಾಗಿ ಕಾಣಿಸಲ್ಲ. ಎಷ್ಟು ಕಾಣಿಸುತ್ತೋ ಅಷ್ಟು ನಾನು ವಿಡಿಯೋ ಹಾಕಿದ್ದೀನಿ. ಇವಾಗ ಸೀರೆ ಉಡ್ಸೋಕ್ಕೋಸ್ಕರ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ, ಸೀರೆ ಉಡಿಸ್ಬೇಕು. ಸೀರೆ ಉಡ್ಸೋಕ್ಕೂ ಸೀರೆ ಎಲ್ಲ ಪ್ಲೇಟಿಂಗ್ ಎಲ್ಲ ಒನ್ ಡೇ ಬಿಫೋರೇ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಮಾಡಿಕೊಂಡು ಪಿನ್ ಮಾಡಿ ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿಟ್ಟಿದ್ದೆ. ಸೊ ಅದೆಲ್ಲ ಮತ್ತೆ ಕೆಟ್ಟೋಗ್ಬಾರ್ದು ಅಂತೇಳಿ. ಸೊ ಹಾಗಾಗಿ ಅದನ್ನು ಇವಾಗ ಉಡಿಸ್ತಾ ಇದ್ದೀನಿ. ನಾನು ಈ ಸರಿ ಬೇರೆ ಥರ ಉಡಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಅದು ಯಾವುದೂ ಆಗಲಿಲ್ಲ ನನಗೆ. ಅಂದರೆ ನಾವು ಒನ್ ಡೇ ಬಿಫೋರೇ ಟ್ರೈ ಮಾಡಬೇಕಿತ್ತು, ನಾನು ಟ್ರೈ ಮಾಡಲಿಲ್ಲ. ಬರುತ್ತೆ ಬಿಡು ಆವಾಗ ಉಡಿಸುವಾಗ, ಅದೇನು ದೊಡ್ಡದು ಅಂತ ಅಂದ್ಕೊಂಡು ಬಿಟ್ಬಿಟ್ಟೆ. ಸೊ ಯಾವ್ದು ದೊಡ್ಡದಲ್ಲ, ಅದೇ ಚಿಕ್ಕದು ಅನ್ಕೋತೀವಲ್ಲ, ಅದೇ ನಾವು ಮಿಸ್ಟೇಕ್ ಮಾಡೋದು. ಆಲ್ರೆಡಿ ಯಾವುದೇ ಆಗಲಿ ಒಂದು ಸರಿ ಟ್ರೈ ಮಾಡಿ ನೋಡಿದ್ರೇ ಬರೋದು. ಈ ವರ್ಷ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಯಾಕಂದರೆ 2 ವರ್ಷನೂ ನನಗೆ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ಇದ್ದ ಅವಾಗ, ಅವನ್ನೆಲ್ಲ ನಾನು ಕರೆಕ್ಟ್ ಟೈಮ್ ಪೂಜೆ ಮಾಡೋ ಟೈಮಿಗೆಲ್ಲ ಅವನು ಎದ್ಬಿಡೋನು, ಹಠ ಮಾಡೋನು. ಅವನ ಸಮಾಧಾನ ಮಾಡೋಕ್ಕೋಸ್ಕರ ಇಲ್ಲಿ ಟೈಮ್ ಆಗಿ ನನಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಅವನು ಮಲಗಿಸೋದೇ ಲೇಟ್ ಆಯಿತು. ನಾನು ಮಲ್ಕೊಳ್ಳೋದು ಲೇಟಾಗಿ ಮಲ್ಕೊಂಡು ಮತ್ತು 1 ಅವರ್ ಅಷ್ಟೇ ಮಲ್ಕೊಂಡಿದ್ದೆ ಅನಿಸುತ್ತೆ. ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಲೇಟ್ ಆಗುತ್ತೆ ಅಂತಲೇ ನೈಟೇ ನಾನು ಆಚೆ ಕಡೆ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆ ತಕ್ಷಣ ರಂಗೋಲಿ ಹಾಕಿದ್ರೆ ಅಷ್ಟೇ ಇರುತ್ತೆ ಅಂತ ಸೊ ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದಕ್ಕೆ 3 o'clock ಗೆದ್ದು ಎಲ್ಲ ಮನೆ ಎಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಎಲ್ಲ ಮಾಡಿಕೊಂಡು ಮತ್ತು ರೆಡಿ ಮಾಡೋಕೆ, ಸೀರೆ ಉಡ್ಸೋಕೆ ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ತೊಗೊಳುತ್ತಂತ ಸೊ ಗೊತ್ತಿತ್ತು. ಸೊ ಅದಕ್ಕೆ 3 o'clock ಎದ್ದಿದ್ದೆ. ಸೊ ಇವಾಗ ನೋಡಿ ಟ್ರೈ ಮಾಡಿದೆ, ಬಟ್ ಅದು ಬರ್ತಾನೆ ಇರಲಿಲ್ಲ ಸೀರೆ ಉಡ್ಸೋಕ್ಕೆ. ಯಾಕಂದರೆ ಯಾವುದೇ ಮೊದಲೇ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡು ಒಂದ್ಸರಿ ಟ್ರಯಲ್ ಮಾಡಿದ್ರೇ ಬರುತ್ತೆ ಅದು. ಸೊ ಅವಾಗ ಬರಲೇ ಇಲ್ಲ. ಒಂದು ಟೈಮ್ ಟ್ರೈ ಮಾಡಿದೆ ಬರುತ್ತೆ ಅಂತ, ಬರಲಿಲ್ಲ. ಸೊ ಬರಲಿಲ್ಲ ಅಂತೇಳಿ ಬಿಟ್ಬಿಟ್ಟೆ ಆ ಕಡೆ. ಮತ್ತೆ ಟೈಮ್ ಆಗೋಗುತ್ತೆ ಪೂಜೆ ಮಾಡೋಕ್ಕೋಸ್ಕರ ಅಂಥೇಳಿ ಮೊದಲು ಯಾವ ಥರ ಉಡಿಸಿದ್ನೋ ಅದೇ ಥರನೇ ಇವಾಗ ಉಡಿಸ್ತಾ ಇದ್ದೀನಿ.
ನೀವು ನೋಡ್ತಾ ಇರ್ಬೋದು. ಅಂದರೆ ಈಸಿ ಇದೆ, ನಾನು ಮೊದಲು ಉಡಿಸೋದು ಅದೇನು ಅಷ್ಟು ಕಷ್ಟ ಇಲ್ಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ಉಡಿಸ್ತೀವಲ್ಲ ಅದು ಸ್ವಲ್ಪ ನಾವು ಒಂದ್ಸರಿ ಟ್ರೈ ಮಾಡಿದ್ರೆ ಬರುತ್ತೆ ಅದು. ನಾವು ಟ್ರೈ ಮಾಡಿಲ್ಲ, ಡೈರೆಕ್ಟ್ ಉಡಿಸ್ಬೇಕು ಅಂತ ಹೋದೆ, ಅದು ಬರಲಿಲ್ಲ ನನಗೆ. ಸೊ ಇವಾಗ ಬರಲಿಲ್ಲ ಅಂದರೆ ಟೈಮ್ ಆಗುತ್ತಲ್ವ, ಲೇಟ್ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಈ ಸರಿ ಅಂತೇಳಿ ಬಿಟ್ಬಿಟ್ಟು ಇವಾಗ ಉಡಿಸ್ತಾ ಇದ್ದೀನಲ್ಲ ಆ ಥರ ಉಡಿಸ್ತಾ ಇದ್ದೀನಿ. ನಾನು ತಪ್ಪು ಮಾಡಿದ್ದೇನು ಅಂದರೆ ನಾನು ಮಾವಿನ ಎಲೆ ಇಟ್ಟು ಸೀರೆ ಉಡಿಸ್ತಾ ಇದ್ದೀನಲ್ಲ ಅದೇ ತಪ್ಪಾಗಿತ್ತು. ಸೊ ಯಾವಾಗಲೂ ಈ ಥರ ಮಾಡ್ತಿದ್ದಿಲ್ಲ. ಈ ಸರಿ ನಾನು ಅದು ಸ್ಟೆಪ್ ಬೈ ಸ್ಟೆಪ್ ಸೀರೆ ಉಡಿಸ್ಬೇಕು ಅಂದ್ಕೊಂಡಿದ್ದಲ್ಲ, ಆವಾಗ ಉಡಿಸ್ಬೇಕಾದ್ರೆ ಅದು ಒಳಗಡೆ ಹೋಗ್ಬಿಡುತ್ತೆ. ಸೊ ಮತ್ತೆ ಇಡೋಕ್ಕಾಗಲ್ಲ ಅಂತ ನಾನು ಮುಂಚೆನೇ ಇಟ್ಬಿಟ್ಟಿದ್ದೆ. ಬಟ್ ಆದರೆ ಆ ಥರ ಬರಲಿಲ್ಲ. ಈ ಥರ ಮಾಡುವಾಗ ನೋಡಿದ್ರೆ ಅದು ಮಾವಿನ ಎಲೆ ಒಳಗಡೆ ಹೋಗ್ಬಿಟ್ಟಿತ್ತು. ಒಂದೆರಡು ಮಾತ್ರ ಕಾಣಿಸ್ತಾ ಇತ್ತು, ಮತ್ತು ಹಾಗೆ ಸೀರೆ ಉಡಿಸ್ಬಿಟ್ಟೆ. ಇನ್ನು ನಾವು ತೆಂಗಿನಕಾಯಿಗೆ ಮುಖವಾಡನ ನಾವು ಏನು ಮೊದಲೇ ಹಾಕಿರ್ತೀವಿ, ಹಾಕಿದ್ಮೇಲೆ ನಾವು ಪೂಜೆ ಮಾಡೋ ಟೈಮ್ನಲ್ಲಿ ತಾಳಿ ಅರಿಶಿನ ಏನು ಅರಿಶಿನ ಬೋಟಿಂದ ಏನು ತಾಳಿ ಥರ ಮಾಡ್ಕೊಂಡಿರ್ತೀನೋ ಅದನ್ನು ಅವಾಗ ನಾನು ಕಟ್ಟೋದು. ಸೊ ಮುಖವಾಡ ಮೊದಲೇ ಇಟ್ಕೊಂಡಿರ್ತೀನಿ ಸೀರೆ ಉಡ್ಸೋಕ್ಕಿಂತ ಮುಂಚೆನೇ. ಅಂದರೆ ತೆಂಗಿನಕಾಯಿಗೆ ಅದು ದಾರ ತೊಗೊಂಡೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕಲ್ಲ, ಸೊ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಲಕ್ಷ್ಮಿಗೆ ಏನು ರೆಡಿ ಮಾಡ್ತೀವಿ, ಜುಮ್ಕಿ ಅಥವಾ ಸರ ಅವೆಲ್ಲ, ಮೂಗ್ಬಟ್ಟು ಅವೆಲ್ಲ ನಾವು ಸಪ್ರೇಟಾಗಿ ಅದಕ್ಕಂತಲೇ ತೆಗೆದಿಟ್ಕೊಂಡಿರ್ತೀನಿ. ವರ್ಷ ಅದನ್ನೇ ತೊಳೆದ್ಬಿಟ್ಟು ಮತ್ತೆ ಅದು ದೇವ್ರಿಗೆ ಹಾಕ್ತೀನಿ, ನಾನೇನು ಹಾಕೊಳ್ಳಲ್ಲ. ಸೊ ಅದನ್ನ ದೇವ್ರಿಗೆ ಅಂತಲೇ ತೆಗೆದಿಟ್ಬಿಟ್ಟಿದ್ದೀನಿ. ಕಿವಿ ಓಲೆ ಅಥವಾ ಸರ ಎಲ್ಲನೂ ತೆಗೆದಿಟ್ಟಿದ್ದೀನಿ. ನಾನು ಹಾಕ್ಕೊಂಡಿರೋದು ಮತ್ತೆ ದೇವ್ರಿಗೆ ಹಾಕೋದು ಅಥವಾ ಬಂಗಾರದ್ದೇ ತೊಗೊಂಡು ಹಾಕೋದು ದೇವರಿಗೆ, ಆ ಥರ ಏನೂ ಮಾಡಲ್ಲ. ನಾನು ಲಕ್ಷ್ಮಿ ಮುಖವಾಡಕ್ಕೆ ಕಣ್ಕಪ್ಪು ಅಥವಾ ಲಿಪ್ಸ್ಟಿಕ್ಕು, ಕಾಜಲ್ಲು ಈ ಥರ ಏನೂ ಹಾಕಲ್ಲ. ಬೇರೆಯವರೆಲ್ಲ ಮಾಡ್ತಾರೆ, ಅದು ಅವ್ರಿಷ್ಟ. ಬಟ್ ನಾನು ಇದು ಯಾವುದು ಮಾಡಲ್ಲ. ನಾವು ಹೇಗೆ ರೆಡಿ ಆಗ್ತೀವೋ ಅದೇ ಥರ ಲಕ್ಷ್ಮಿನ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ನಾನೇ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಸೊ ಹಂಗಾಗಿ ನಾನು ಲಕ್ಷ್ಮಿ ಕೂಡ ಸಿಂಪಲ್ಲಾಗೇ ಇರಲಿ ಅಂತ ಒಂದು ಸ್ಟಿಕ್ಕರ್ ಇಡ್ತೀನಿ. ಬಿಟ್ಟರೆ ಸ್ಟಿಕ್ಕರ್ ಇಲ್ಲ ಅಂತಂದರೆ ಕುಂಕುಮನೇ ನೀರು ಕಲಸಿ ಕುಂಕುಮ ಥರ ಇಡ್ತೀನಿ. ಬಿಟ್ಟರೆ ಇನ್ನು ಅರಿಶಿನ ಸೈಡಲ್ಲಿ ಅರಿಶಿನ ಇಟ್ಟಿರ್ತೀನಿ. ಅದು ಬಿಟ್ಟರೆ ಏನೂ ಇಡಲ್ಲ ನಾನು. ದೃಷ್ಟಿ ಆಗುತ್ತಂತ ಒಂದೊಂದ್ಸರಿ ಇಟ್ಟಿರ್ತೀನಿ ಕಪ್ಪು, ಇಲ್ಲ ಅದನ್ನು ಒಂದೊಂದ್ಸರಿ ಇಡೋದೇ ಇಲ್ಲ ನಾನು. ಜ್ಯುವೆಲರ್ಸಿ ಕರೆಕ್ಟಾಗಿ ಎಲ್ಲ ಹಾಕಿರ್ತೀನಿ. ಅದನ್ನು ಹಾಕಿ ಇನ್ನು ಲಕ್ಷ್ಮಿಗೆ ಅವೆಲ್ಲ ಇಡಬೇಕು ಅಂತ ಹೇಳ್ತಾರೆ. ಕಪ್ಪು ಮತ್ತು ಬಾಚಣಿಕೆ, ಕನ್ನಡಿ ಅದೆಲ್ಲ ಒಂದು ಪೌಚಲ್ಲಿ ಹಾಕಿ ಇನ್ನು ಮಡ್ಲಕ್ಕಿ ತುಂಬಿರ್ತೀವಲ್ಲ ಅದರೊಳಗಡೆ ಇಟ್ಟಿರ್ತೀನಿ. ಅಷ್ಟು ಬಿಟ್ಟರೆ ದೇವರಿಗೆ ಆ ಥರ ಲಿಪ್ಸ್ಟಿಕ್ ಹಾಕಿ ರೆಡಿ ಮಾಡಲ್ಲ. ನನಗೆ ಈ ಥರನೇ ಸಿಂಪಲ್ಲಾಗಿ ಮಾಡಬೇಕು ಅಂತ ಇಷ್ಟ. ಸೊ ಅದಕ್ಕೆ ಅಷ್ಟೇ ನಾನು ಸಿಂಪಲ್ಲಾಗೇ ಮಾಡ್ತೀನಿ. ಇನ್ನು ಕೆಲವು ಕಾರಣಗಳಿಂದ ನಾನು ವರಮಹಾಲಕ್ಷ್ಮಿ ಹಬ್ಬನ ಸಿಂಪಲ್ಲಾಗಿ ಮಾಡೋದು ಅಥವಾ ಸೀರೆ ಉಡಿಸಿ ಮಾಡೋದು, ಮಾಡಲಾ ಬೇಡವಾ, ಇನ್ನು ಮನೆ ಕ್ಲೀನಿಂಗ್ ಆಗಿಲ್ಲ, ಇದೇ ಕೆಲವೊಂದು ಗೊಂದಲದಲ್ಲಿದ್ದೆ. ಬಟ್ ಆದರೂ ಇಲ್ಲ, ಕೊನೆಗೂ ಲಾಸ್ಟಿಗೆ ಮಾಡೋಕ್ಕೆ ರೆಡಿನೇ ಆಗೋಯ್ತು. ಅಂತಾರಲ್ಲ, ನಾವೇನು ಅಂದ್ಕೊಳ್ದೇ ಇದ್ರೂ ಅದು ಆಗುತ್ತೆ ಅಂತ, ಆ ಥರ ಆಗಿದೆ ನನಗೆ ಈ ಸರಿ. ಮನೆಯೆಲ್ಲ ಕ್ಲೀನಿಂಗ್ ಮಾಡೇ ಇರಲಿಲ್ಲ. ಬಟ್ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು. ಅವರು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ರು. ನನಗೆ ಕೆಲಸ ಮಾಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಒಂಥರ ಬೇಜಾರು, ಸುಸ್ತು, ಏನೋ ಒಂಥರ ಆಗ್ತಾಯಿತ್ತು. ಆದರೂ ಏನೋ ಒಂದು ಕಳಿಯೋದು, ಅದನ್ನು ಹುಡ್ಕೋಕ್ಕೋಸ್ಕರ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದು, ಈ ಥರನೇ ಆಗಿದ್ದು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಆಗೋಯಿತು. ಇದೇ ಇದ್ದರೆ ನಾನು ಕ್ಲೀನ್ ಮಾಡ್ತಾ ಇದ್ನೋ ಇಲ್ವೋ ಅಂತ ನನಗೆ ಡೌಟು. ಎಲ್ಲನೂ ಅವರೇ ಮಾಡ್ಕೊಡೋಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗೋದು ಬಂದು ಮಾಡೋದೆಲ್ಲ ಕಷ್ಟ ಆಗ್ತಿತ್ತು. ಅವರು ಎಷ್ಟಾಗುತ್ತೋ ಅಷ್ಟು ಮಾತ್ರ ನಂಗೆ ಹೆಲ್ಪ್ ಮಾಡೋಕ್ಕಾಗಿದ್ದು. ಅಂತೂ ಇವಾಗ ಸೀರೆ ಉಡಿಸಿದ್ದ ಕಂಪ್ಲೀಟ್ ಆಯಿತು ಲಕ್ಷ್ಮಿಗೆ. ಇವಾಗ ಸೊಂಟು ಡಾಬ ಅಥವಾ ಜ್ಯುವೆಲರ್ಸ್ ಏನೇನಿರುತ್ತೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಸೊಂಟು ಡಾಬ ಏನು ಹಾಕ್ತಾಯಿದ್ದೀನಲ್ಲ ಅದು ಲಕ್ಷ್ಮಿಗಂತಲೇ ಹಾಕೋಕ್ಕಂತಲೇ ತೆಗೆದಿಟ್ಟಿದ್ದೀನಿ. ಮತ್ತು ನಾನು ಹಾಕ್ಕೊಳ್ಳೋದು ಮತ್ತು ಲಕ್ಷ್ಮಿಗೆ ಹಾಕೋದು ಏನು ಮಾಡಲ್ಲ. ಸಪ್ರೇಟಾಗಿ ಜ್ಯುವೆಲರ್ಸಿ ಆಯಿತು, ಚೌರಿ ಆಯಿತು, ಇನ್ನು ಸೊಂಟು ಡಾಬ, ಕಿವಿ ಓಲೆ ಎಲ್ಲನೂ ಸಪ್ರೇಟಾಗಿ ಒಂದು ಬಾಕ್ಸ್ ಮಾಡಿದ್ದೀನಿ. ಅದರಲ್ಲೇ ಹಾಕಿ ಇಟ್ಟಿರ್ತೀನಿ. ಮತ್ತು ನೆಕ್ಸ್ಟ್ ವರ್ಷನೇ ಅದನ್ನು ಮತ್ತೆ ನೀರು ಹಾಕಿ ತೊಳೆದ ಮೇಲೇ ನಾನು ಯೂಸ್ ಮಾಡೋದು. ಒಂದು ಸರ ಮಾತ್ರ ಅದು ಹೋದ ವರ್ಷ ಎಲ್ಲ ಹಾಕಿರಲಿಲ್ಲ, ಈ ವರ್ಷ ಹಾಕ್ತಾಯಿದ್ದೀನಿ. ಅದು ಯಾಕೋ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸೀರೆಗೆ ಬೇರೆ ಸರ ಯಾವುದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಇದು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಮತ್ತೆ ಇನ್ನೊಂದು ಬೇರೆ ಸರ ಹಾಕಿದೆ. ಅದನ್ನು ಕೂಡ ನಾನು ಲಕ್ಷ್ಮಿಗಂತಲೇ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗೇನು ಹಾಕ್ತಾಯಿದ್ದೀನಲ್ಲ ಹಾರನ, ಅದನ್ನು ನಾನು ವರ್ಷ ತೊಗೋತೀನಿ. ವರ್ಷಕ್ಕೂ ಅಂದರೆ ಒಂದೊಂದು ಸರಿ 5, ಒಂದೊಂದು ಸರಿ 9 ಈ ಥರ ತೊಗೋತೀನಿ. ಈ ಸರಿ 9 ತೊಗೊಂಡಿದ್ದೆ. ಅದು ಹಾರ ಹಾಕೋದ್ರಿಂದ ನನಗೆ ಯಾವುದು ಸರ ಹಾಕಿದ್ದೀನಲ್ಲ ಅದು ಯಾವುದೂ ಕಾಣಿಸ್ತಾನೆ ಇರಲಿಲ್ಲ. ಸೊ ಅದು ಕಾಣೋ ಥರನೂ ಮಾಡಬೇಕಂತೇಳಿ ಟ್ರೈ ಮಾಡ್ತಾಯಿದ್ದೆ. ಸೊ ಈಗ ತುಂಬ ಸರಗಳು ಹಾಕಿದ್ರೂ ಕೂಡ ಕಾಣಲ್ಲ. ನಾನು ಹಾಕಿರೋದು 2 ಸರ ಆದರೂ ಕಾಣ್ತಾನೇ ಇರಲಿಲ್ಲ. ಬಟ್ ಆದರೂ ಏನೋ ಮಾಡಿ ಅದು ಕಾಣೋ ಥರ ಏನೇನೋ ಟ್ರಿಕ್ ಯೂಸ್ ಮಾಡಿ ಅದನ್ನು ಚಿಕ್ಕದು ಮಾಡಿ ಇದನ್ನು ದೊಡ್ಡದು ಮಾಡಿ ಏನೋ ಮಾಡಿ ಒಟ್ಟಿನಲ್ಲಿ ಹಾಕಿದೆ.
ಡ್ರೆಸ್ ಹಾಕ್ಕೊಂಡ್ರೆ ಕಂಫರ್ಟೇಬಲ್ ಇರುತ್ತೆ. ಇನ್ನು ಸೀರೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡೋದು, ಲಕ್ಷ್ಮಿ ಸೀರೆ ಉಡ್ಸೋದು ಅಂದರೆ ಕಷ್ಟ ಆಗುತ್ತೆ ಅಂತೇಳಿನೇ ಡ್ರೆಸ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಪೂಜೆ ಮಾಡುವಾಗ ಕಳಸ ಎಲ್ಲ ಮುಡಿಸ್ಬೇಕು ಅಂತೇಳಿ ಸೀರೆ ಉಟ್ಕೊಂಡು ಬಂದೆ. ದೇವರಿಗೆ ನೈವೇದ್ಯ ಮಾಡೋಣ ಅಂತೇಳಿ ಬೇಳೆನೂ ಬೇಯಿಸ್ಕೊಂಡಿದ್ದೆ ಕಡುಬು ಮಾಡೋಣ ಅಂತ. ಬಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಯ್ತು. ಸೊ ಅದಕ್ಕೋಸ್ಕರನೇ ಡ್ರೈ ಫ್ರೂಟ್ಸು ಮತ್ತು ಏನು ಹಾಲು, ಬಾಳೆಹಣ್ಣು, ಜೇನುತುಪ್ಪ ಅದೆಲ್ಲ ಹಾಕ್ಬಿಟ್ಟು ಒಂದು ನೈವೇದ್ಯ ಥರ ರೆಡಿ ಮಾಡಿಕೊಂಡೆ. ಸೊ ಅದನ್ನೇ ಇವಾಗ ಪೂಜೆಗೆ ಅದನ್ನೇ ಇಟ್ಟಿರಾಯ್ತು. ಆಮೇಲೆ ಬೇಕಿದ್ರೆ ಕಡುಬು ಮಾಡಿ ಮತ್ತೆ ಇಡೋಣ ಅಂತ. ಬಟ್ ಉಂಡೆನೂ ಮಾಡಿಟ್ಟಿದ್ದೆ. ಆ ಉಂಡೆ ಬೇರೆ ಇಡೋಕ್ಕೂ ನೆನಪೇ ಬರಲಿಲ್ಲ. ಯಾಕಂದ್ರೆ ಟೈಮ್ ಬೇರೆ ಆಗ್ತಿದೆ ಅಂತೇಳಿ ನಾನು 5 o'clock ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರನೇ ಬೇಗನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಅರ್ಶಿನ ಅಂದರೆ ತಾಳಿದು ಏನಿರುತ್ತೆ ಅರ್ಶಿನ ಕೊಂಬಿಂದ ಏನು ರೆಡಿ ಮಾಡಿರ್ತೀನಿ ಅದನ್ನು ಕೂಡ ಇವಾಗ ದೀಪ ಹಚ್ಚಿದ ಮೇಲೆ ಕಟ್ತಾ ಇದ್ದೀನಿ. ಏನು ನಾವು ಅರ್ಶಿನ ಬೋಟ್ನ ತಾಳಿ ಥರ ಮಾಡಿ ಕಟ್ತಾ ಇದ್ದೀನಿ, ಅದನ್ನು ಬಿಸಾಕಲ್ಲ. ಇವಾಗ ಪೂಜೆ ಆದಮೇಲೆ ಅದನ್ನು ಹಾಗೆ ಇಟ್ಟು ಮತ್ತು ಅದೇ ತೆಂಗಿನಕಾಯಿ ಇರುತ್ತಲ್ಲ, ಆ ತೆಂಗಿನಕಾಯಿನ ಅದೇ ತೆಮ್ಗೆ ಮೇಲೆ ಇಟ್ಟು ಮುಖವಾಡ ಹಾಗೆ ಇಟ್ಟು ಪೂಜೆ ಮಾಡ್ತೀವಿ. ನೆಕ್ಸ್ಟ್ ವರ್ಷ ಬಂದಾಗ ಅದನ್ನು ಅಂದರೆ ತೆಂಗಿನಕಾಯಿ ಜೊತೆಗೆ ಏನು ಕಟ್ಟಿರ್ತೀವಲ್ಲ ಅರ್ಶಿನ ಬೋಟು ಅದನ್ನು ಎಲ್ಲ ತೆಗೆದು ಬಿಸಾಕ್ತೀವಿ. ಇನ್ನು ತೆಂಗಿನಕಾಯಿ ಹೊಡಿತೀವಿ, ಬೇರೆ ತೆಂಗಿನಕಾಯಿ ಇಡ್ತೀವಿ, ಈ ಥರ ಮಾಡ್ತೀವಿ. ಕರೆಕ್ಟಾಗಿ 5 ಗಂಟೆ ಒಳಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಥರನೇ ಆಗ್ತಾಯಿದೆ. ನಮ್ಮ ಹಸ್ಬೆಂಡ್ಗೂ ಎಬ್ಬಿಸಿದೆ. ಅವರು ಎದ್ದು ಈ ಥರ ಮಂಗಳಾರತಿ ಅಥವಾ ಕಳಶ ಬೆಳಗಲಿ ಅಂತ ಅವರು ಎದ್ದು ಸ್ನಾನ ಮಾಡಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಆಗಲ್ಲ ಅಂತ ಅದಕ್ಕೆ ಒಬ್ಬಳೇ ನಾನೇ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಮಂಗಳಾರತಿ ಮಾಡೋದು, ಕಳಸ ಬೆಳಗೋದು, ಏನು ಪೂಜೆ ಇರುತ್ತೆ ಅದೆಲ್ಲ ನಾನೇ ಮುಗಿಸ್ಕೊಂಡೆ. ಇನ್ನು ಅವ್ರು ಎದ್ಮೇಲೆ ಮಾಡ್ಕೊಳ್ಳಿ ಕಳಸ ಬೆಳಗಲಿ ಅಂತೇಳಿ ಸುಮ್ಮನೆ ಆಗಿದ್ದೆ. ಇನ್ನು ದೇವ್ರ ಮನೆ ಸ್ವಲ್ಪ ಕತ್ಲೆ ಆಗಿತ್ತು. ಅದು ನಾನು ಲೈಟಿಂಗ್ಸ್ನ ಮೊದಲೇ ಅವ್ರ ಹತ್ರ ಹಾಕ್ಸ್ಕೋಬೇಕಾಗಿತ್ತು. ನೈಟೇ ಅವ್ರ ಹತ್ರ ಹೇಳಿ ಹಾಕ್ಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅದು ನೆನಪಾಗಲಿಲ್ಲ ನನಗೆ. ಸೊ ಸ್ವಲ್ಪ ಅಲ್ಲಿ ಕತ್ಲೆ ಅನಿಸ್ತಾ ಇತ್ತು. ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ಕೊನೆಗೂ ನಮ್ಮ ಲಕ್ಷ್ಮಿ ಈ ಥರ ಕಾಣ್ತಾ ಇದ್ದಾರೆ. ಸೊ ನಾನು ಇಷ್ಟು ದಿನ ವಿಡಿಯೋ ಯಾವುದೂ ಹಾಕಲಿಲ್ಲ, ಡೈರೆಕ್ಟಾಗಿ ಈಗ ಹಬ್ಬದ ವಿಡಿಯೋ ಹಾಕ್ತಾ ಇದ್ದೀನಿ. ಯಾಕಂದರೆ ನಾನು ಹೇಳಿದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ಯಾವುದು ವೀಡಿಯೋಸು ಅಥವಾ ಲೈವ್ ಯಾವುದೂ ಮಾಡಲಿಲ್ಲ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರೋ ಇನ್ಮೇಲೂ ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಏನಾದರೂ ಒಂದು ಬರ್ತಾನೆ ಇದೆ. ಹಾಗಂತ ನಾನು ಯಾವುದು ಸ್ಟಾಪ್ ಮಾಡಿಲ್ಲ. ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಅವಾಗ ಅಲ್ಲೇ ಸ್ಟಾಪ್ ಮಾಡ್ತೀನಿ, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಸೊ ಯಾರೂ ಡಿಸಪಾಯಿಂಟ್ ಆಗಬೇಡಿ ಅಂತ ಅನ್ಕೋತೀನಿ, ಬೈಕೊಳ್ಳಬೇಡಿ. ಏನು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬರ್ತಾರೆ ಹೋಗ್ತಾರೆ ಅಂತ ಅನ್ಕೋಬೇಡಿ. ಏನಾದರೂ ಆದಾಗ ಈ ಥರ ಆಗಿರುತ್ತೆ, ಹಾಕಿರಲ್ಲ ಅಷ್ಟು ಬಿಟ್ಟರೆ. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೂಡ. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ಬಾಯ್, ಟೇಕ್ ಕೇರ್.